ಮಿಂಚಿ ಹೋದ ಪ್ರತಿಭೆ ವಿವಾದ ಪ್ರಿಯ ಕ್ರಿಕೆಟಿಗ ಶ್ರೀಶಾಂತ್ ಮತ್ತೆ ಸುದ್ದಿಯಾಗಿದ್ದಾರೆ. 18 ವರ್ಷಗಳ ಹಿಂದಿನ ಅವರ ವಿಡಿಯೋ ಈಗ ಲೀಕ್ ಆಗಿದೆ. 2008ರಲ್ಲಿ ಹರ್ಭಜನ್ ಸಿಂಗ್ ಕಪಾಳ ಮೋಕ್ಷ ಮಾಡಿದ್ದ ದೃಶ್ಯ ಈಗ ಮತ್ತೆ ಸುದ್ದಿಯಲ್ಲಿದೆ. ಅವಾಗ ವಿಡಿಯೋ ರಿಲೀಸ್ ಆಗಿರಲಿಲ್ಲ, ಬರೀ ಅಳುತ್ತಿರೋ ಫೋಟೋಸ್ ಮಾತ್ರ ಬಂದಿದ್ವು. ಈಗ ವಿಡಿಯೋನೇ ಹೊರಗೆ ಬಂದಿದೆ. 2008ರ ಮೊದಲ IPL ನಲ್ಲಿ ಮುಂಬೈ ಪರ ಆಡಿದ್ದ ಹರ್ಭಜನ್ ಸಿಂಗ್ ಶ್ರೀಶಾಂತ್ ಅವರ ಕಪಾಳ ಮೋಕ್ಷ ಮಾಡಿದ್ರು. ಸೋಲಿನ ಹತಾಶೆಯಲ್ಲಿ ಪಂಜಾಬ್ ಪರ ಆಡ್ತಾ ಇದ್ದ ಶ್ರೀಕಾಂತ್ ಕೆನ್ನೆಗೆ ಬಾರಿಸಿದ್ರು. ಇದು IPL ನಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿತ್ತು. ಆದರೆ ಆ ಘಟನೆಯ ವಿಡಿಯೋ ಎಲ್ಲೂ ಬಹಿರಂಗ ಆಗಿರಲಿಲ್ಲ. ಆದ್ರೀಗ ಅಂದಿನ IPL ಅಧ್ಯಕ್ಷ ಲಲಿತ್ ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಅದನ್ನ ಹರಿಬಿಟ್ಟಿದ್ದಾರೆ. ಆಸ್ಟ್ರೇಲಿಯಾದ ಮಾಜಿ ನಾಯಕ ಮೈಕೆಲ್ ಕ್ಲಾರ್ಕ್ ಪಾಡ್ಕಾಸ್ಟ್ನಲ್ಲಿ ಕಪಾಳ ಮೋಕ್ಷ ಘಟನೆ ಬಗ್ಗೆ ಮಾತನಾಡ್ತಾ ವಿಡಿಯೋ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಅವತ್ತು ಪಂದ್ಯ ಮುಗಿದಿತ್ತು, ಕ್ಯಾಮರಾಗಳು ಆಫ್ ಆಗಿದ್ವು, ಆದರೆ ನನ್ನ ಭದ್ರತೆಯ ಕ್ಯಾಮರಾ ಆನ್ ಇತ್ತು. ಆ ಟೈಮ್ನಲ್ಲಿ ಆ ಸೆಕ್ಯೂರಿಟಿ ಕ್ಯಾಮರಾದಲ್ಲಿ ಎಲ್ಲವೂ ರೆಕಾರ್ಡ್ ಆಗಿತ್ತು. ಕಳೆದ 17 ವರ್ಷಗಳಿಂದ ನಾನು ಆ ವಿಡಿಯೋವನ್ನು ಎಲ್ಲೂ ಶೇರ್ ಮಾಡಿರಲಿಲ್ಲ. ಈಗ ಬಿಡ್ತಾ ಇದ್ದೀನಿ ನೋಡಿ ಅಂತ ಆ ಕಡೆ ಹಾಕಿಬಿಟ್ಟಿದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗಿದ್ದು ಶ್ರೀಶಾಂತ್ ಪತ್ನಿ ಭುವನೇಶ್ವರಿ ಶ್ರೀಶಾಂತ್ ಲಲಿತ್ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಲಲಿತ್ ಮೋದಿ ಮತ್ತು ಮೈಕೆಲ್ ಕ್ಲಾರ್ಕ್ಗೆ ನಾಚಿಕೆಯಾಗಬೇಕು. ನಿಮ್ಮ ಚೀಪ್ ಪಬ್ಲಿಸಿಟಿಗೋಸ್ಕರ 2008ರ ಘಟನೆಯನ್ನ ತಂದಿರೋ ನೀವು ಮನುಷ್ಯರೇ ಅಲ್ಲ. ಶ್ರೀಶಾಂತ್ ಮತ್ತು ಹರ್ಭಜನ್ ಸಿಂಗ್ ಇವರು ಬಹಳ ಹಿಂದೆನೇ ಬದಲಾಗಿದ್ದಾರೆ. ಇಬ್ಬರಿಗೂ ಈಗ ಮಕ್ಕಳಿದ್ದಾರೆ. ಹೀಗಿದ್ರೂ ಕೂಡ ನೀವು ಇಷ್ಟು ಹಳೆ ವಿಡಿಯೋವನ್ನ ಶೇರ್ ಮಾಡಿ ಕಹಿ ಘಟನೆಯನ್ನ ಮತ್ತೆ ಕೆದಕಿದ್ದೀರಾ. ಇದು ಅಸಹ್ಯಕರ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿ ಜಾಡಿಸಿಬಿಟ್ಟಿದ್ದಾರೆ ಇವರಿಬ್ಬರಿಗೂ ಕೂಡ.